ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ವಿಲೇಜ್ಗೆ ಇರುವಂತಹ ರಸ್ತೆ. ಇದು ಈ ಕೆರೆ ನೀರಿದೆಯಲ್ಲ, ಇದು ಕೆರೆಯಿಂದ ಕೆರೆಗೆ ಲಿಫ್ಟ್ ಆಗುವಂಥ ವಾಟ್ರ್. ಈ ರಸ್ತೆ ಇದೆಯಲ್ಲ, ಇದು ಬಂಡಿ ರಸ್ತೆ. ಇದು ಸರ್ಕಾರಿ ರಸ್ತೆನೇ. ತಾರ್ ರೋಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸು, ಒಂದು 200 ಮೀಟ್ರ್ ಆಗುತ್ತೆ. ಬಟ್ ಇದೇ ರೀತಿ ರಸ್ತೆ ಇದು. ಟ್ಯಾಕ್ಟ್ರು, ಕಾರು, ಲಾರಿ, ಸೊ ಈ ರೀತಿ ಹೋಗುವಂಥ ವ್ಯವಸ್ಥೆ ಕೂಡ ಈ ರಸ್ತೆಯಲ್ಲಿದೆ. ಈ ರಸ್ತೆಗೆ ಅಟ್ಯಾಚ್ ಆಗಿ 2 ಎಕರೆ 16 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಪ್ರಾಪರ್ಟಿ ಬಂದು ಈ ಮರ ಪಕ್ಕ ಒಂದು ಸಣ್ಣ ಮೋಟು ಮರ ಇದೆಯಲ್ಲ, ಇಲ್ಲಿಂದ ಶುರುವಾದರೆ ಲಾಸ್ಟ್ ಆ ಮರ ತನಕ ಸುಮಾರು ರೋಡ್ ಫೇಸಿಂಗ್ ನಿಮಗೆ ಒಂದು 200 ಅಡಿ ಸಿಗುತ್ತೆ. 200 ಅಡಿ ಮೇಲಿದೆ. ಸೊ ಇದು ವೆಸ್ಟ್ ಫೇಸ್. ಇದು ಈ 2 ಎಕರೆ 16 ಕುಂಟೆನಲ್ಲಿ ಒಂದು 40 ತೆಂಗಿನ ಮರನೂ ಕೂಡ ಇದೆ. ಇದು ಮೈಸೂರು ರಿಂಗ್ ರೋಡಿಂದ 38 ಕಿಲೋಮೀಟ್ರ್ ಆಗುತ್ತೆ. ಇದು ವಿಲೇಜ್ಗೆ ನಿಯರ್ ಬೈ ಇರೋಂತಹ ಒಂದು ಜನರಲ್ ಪ್ರಾಪರ್ಟಿ. ಇದು ಆನ್ಸಿಸ್ಟರ್ ಪ್ರಾಪರ್ಟಿ. ಸೊ ನಿಮಗೆ ಫ್ಯಾಮಿಲಿ ಟ್ರೀ ತಹಸೀಲ್ದಾರ್ ಕಡೆಯಿಂದ ತೊಗೊಂಡು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಜೊತೆಗೆ ಒಂದು 7 ಕುಂಟೆ ಕರವು ಕೂಡ ಇದೆ. ಸೊ 2 ಎಕರೆ 16 ಕುಂಟೆ RTC, ಒಂದು 7 ಕುಂಟೆ ಕರವಿದೆ. ಇದು ಮಣ್ಣು ಬಂದು ಬ್ರೌನ್ ಸಾಯಿಲ್. ಇದು ನೋಡಿ, ಇಲ್ಲೇನು ಸ್ವಲ್ಪ ಕಡ್ಡಿ ಇದೆಯಲ್ಲ, ಅಲ್ಲಿಂದ ಇದು ಕೂಡ ಈ ಸರ್ವೆ ನಂಬರೆಲ್ಲ ಬರುವಂಥದ್ದು. ಸೊ ಈ ಉತ್ತಿರೋದು ಕೂಡ ಸ್ವಲ್ಪ ಈ ಪ್ರಾಪರ್ಟಿಗೆ ಬರುತ್ತೆ. ಇದು ಸ್ಟ್ರೈಟ್ ಹೋಗುತ್ತೆ. ಇದು ಅಲ್ಲಿ ಏನು ಸಡ್ ಕಾಣ್ತಾ ಇದೆಯಲ್ಲ, ಆ ಸಡ್ಡಿಂದ ಸ್ಟ್ರೈಟ್ ಹೋಗಿ ಈ ಕಡೆಗೆ ಈ ಪ್ರಾಪರ್ಟಿ ಇರೋವಂಥದ್ದು. ಸೊ ನಾವು ನಿಮಗೆ ಸರ್ವೆ ಎಲ್ಲ ಮಾಡಿಸಿ ಅದ್ವಸ್ತು ಮಾಡಿಸಿ 2 ಎಕರೆ 16 ಕುಂಟೆ ಪ್ಲಸ್ ಕರಬೆಲ್ಲ ಇದೆಯಂತೆ. ಅದು ನಾನು ನೋಡಿಲ್ಲ, ಬಟ್ ಇವರು ರೈತರು ಹೇಳ್ತಾ ಇರೋದು. ಅದನ್ನೆಲ್ಲ ನಿಮಗೆ ಅದ್ವಸ್ತು ಮಾಡಿ ನಿಮಗೆ ಕಲ್ಲು ಹಾಕ್ಸಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡುವಂಥದ್ದು ಸೆಲ್ಲರ್ ಕಡೆಯಿಂದ. ಸೊ ಅಲ್ಲಿ ತನಕ ನಿಮಗೆ ಏನು ಲೀಗಲಾಗಿ ಏನು ಪೇಪರ್ಸ್ ಅದೆಲ್ಲ ಸಿಗುತ್ತೆ. ನೀವು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ, ಅದ್ಬಸ್ತ್ ಮಾಡಿಸಿ ನಂತರ ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು. ಬೋರ್ವೆಲ್ ಇಲ್ಲ, ಬೋರ್ ಹಾಕ್ಸ್ಕೋಬೇಕು. ಇದು ಪಕ್ಕದ ಲ್ಯಾಂಡ್ ಅವರು ಉಳುಮೆ ಮಾಡ್ತಾ ಇದ್ದಾರಲ್ಲ, ಸೊ ನೀರು ಚೆನ್ನಾಗಿದೆ. ಇಲ್ಲಿ 3 ಇಂಚ್ ನೀರಿದೆ ಇಲ್ಲಿ. ಇದು NH ಇಂದ ಈ ಒಂದು ಸ್ಪಾಟಿಗೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 6 ಕಿಲೋಮೀಟರ್ಸ್ ಫ್ರಮ್ NH. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.